ನಮಸ್ಕಾರ ಕನ್ನಡಿಗರೇ. ಈ ವಿಡಿಯೋನ ನೋಡೋಕೆ ಬಂದಿರೋ ಪ್ರತಿಯೊಬ್ಬ ಅಣ್ಣ ತಂಗಿ ಅಕ್ಕ ತಮ್ಮ ಯಾರೇ ಆಗಿರಲಿ, ತಾಯಿ ಆಗಿರಲಿ, ಯಾರೇ ಆಗಿರಲಿ, ಎಲ್ಲರಿಗೂ ಕನ್ನಡ ಯೋಧೆ ಮಾಡ್ತಾ ಇರೋ ನಮಸ್ಕಾರ. ನಾನು ಕರ್ನಾಟಕದವಳು, ಕೆಲಸ ಮಾಡ್ತಾ ಇರೋದು ನಮ್ಮ ದೇಶದ ಹಾಗೂ ಪಾಕಿಸ್ತಾನದ ಗಡಿ ಭಾಗದಲ್ಲಿ. ಡ್ಯೂಟಿ ಮಾಡ್ತಾರಲ್ಲ, ನಮ್ಮ ದೇಶದ ತಂತಿ ಬೇಲಿಯನ್ನು ಕಾಯ್ತಾರಲ್ಲ ಯೋಧರು, ಅವರಲ್ಲೇ ನಾನು ಒಬ್ಬಳು ಕೆಲಸ ಮಾಡ್ತೀನಿ. ನನ್ನ ಹೆಸರನ್ನು ನಾನು ಮುಂದೆ ಯಾವತ್ತಾದರೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಂಚ್ಕೋತೀನಿ. ಇವಾಗ ಹಂಚ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಸೊ ಇವತ್ತು ನಾನು ಈ ವಿಡಿಯೋ ಮಾಡೋದು ಮೇನ್ ಉದ್ದೇಶ ಏನಪ್ಪ ಅಂದರೆ, ಬರೀ ರಾಗಿ ಮುದ್ದೆ ಮಾಡಿ ಅದರ ರೆಸಿಪಿನ ಹೇಳ್ಕೊಡೋದಷ್ಟೇ ಅಲ್ಲ, ಅದರ ಜೊತೆಗೆ ಯೋಧರ ಜೀವನ ಹೇಗಿರುತ್ತೆ, ಅವರು ಕೆಲಸಕ್ಕೆ ಹೇಗೆ ಹೋಗ್ತಾರೆ, ಯಾವಾಗ ಬರ್ತಾರೆ, ಮತ್ತು ಅವ್ರಿಗೆ ಕೆಲಸ ಎಷ್ಟು ಗಂಟೆ ಇರುತ್ತೆ, ಮನೆ ಫ್ಯಾಮ್ಲಿ ಮಕ್ಕಳು ಗಂಡ ಅವ್ರನ್ನೆಲ್ಲ ಹೇಗೆ ಬಿಟ್ಟಿರ್ತಾರೆ, ಒಂದು ವೇಳೆ ಅವ್ರಿಗೇನಾದರೂ ಆದರೆ ಅವ್ರಿಗೇನು ಆಧಾರ, ತುಂಬ ಪ್ರಶ್ನೆಗಳಿರುತ್ತೆ. ಎಷ್ಟೋ ಜನ ನಮ್ಮ ದೇಶ ಕಾಯೋದು ಬರೀ ಆರ್ಮಿಯವ್ರು ಮಾತ್ರ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲ ಫ್ರೆಂಡ್ಸ್, ನಮ್ಮ ದೇಶನ ಕಾಯ್ತಾ ಇರೋದು, ತಂತಿ ಬೇಲಿನ ಕಾಯ್ತಾ ಇರೋದು, ನಮ್ಮ ದೇಶ ಮತ್ತು ಪಾಕಿಸ್ತಾನದ ಮಧ್ಯೆ ಇರೋ ಆ ತಂತಿ ಬೇಲಿನ ಕಾಯ್ತಾ ಇರೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಪ್ಯಾರಾಮಿಲಿಟ್ರಿಲಿ ಬರುತ್ತೆ. ಇದೇನಪ್ಪ ಅಂದರೆ ಗಡಿ ರಕ್ಷಣಾ ಪಡೆ ಅಂತಾರೆ ಕನ್ನಡದಲ್ಲಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಶಾರ್ಟಾಗಿ BSF ಅಂತಾರೆ. ಸೊ ನಮ್ಮದು ಅದೇ ಫೋರ್ಸು. ನಾವು ಮಕ್ಕಳನ್ನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇಷ್ಟು ದೂರ, ಇಲ್ಲಿ ಊಟ ಏನು, ಇಲ್ಲಿ ವೆದರ್ ಹೇಗಿರುತ್ತೆ, ಈ ಕೆಲಸಕ್ಕೆ ನಾವು ಹೇಗೆ ಬಂದ್ವಿ, ಮುಂದೆ ಜೀವನ ಏನು, ಮದುವೆ ಏನು, ಮಕ್ಕಳೇನು, ಯಾವಾಗ ಊರಿಗೆ ಬರ್ತೀವಿ ವಾಪಸ್ಸು, ಯಾರಿಗೂ ಗೊತ್ತಿರಲ್ಲ ಸಿವಿಲ್ ನಮ್ಮ ಕರ್ನಾಟಕದ ಜನತೆಗೆ. ಸೊ ನಾನು ಈ ವಿಡಿಯೋ ಮುಖಾಂತರ ನಾವು ಒಬ್ಬ ಯೋಧರ ಜೀವನ ಹೇಗಿರುತ್ತೆ, ಈ ಕೆಲಸಕ್ಕೆ ಬರೋ ಅಂಥವ್ರು ನಾವು ದೇಶ ಕಾಯೋ ಕೆಲಸ ಮಾಡಬೇಕು ಅಂತ ಸುಮಾರು ಜನ ಅಂದ್ಕೊಂಡಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ, ಕನಸು ಇಟ್ಕೊಂಡಿರ್ತಾರೆ. ಸೊ ಆ ಎಲ್ಲ ಮಕ್ಕಳಿಗೂ ನಾವು ಒಂದು ಕಿವಿ ಮಾತಾಗಿ ಒಂದು ಗೈಡ್ ಆಗಿರ್ತೀನಿ. ನಾವು ಈ ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಗೆ ಯಾರೂ ಈ ತಿಳುವಳಿಕೆನ ಹೇಳೋ ಅಂಥವ್ರು ಯಾರೂ ಇರಲಿಲ್ಲ. ಈ ಕೆಲಸದಲ್ಲಿ ಬರೀ ಗಡಿ ಕಾಯೋದು ಮಾತ್ರ ಅಲ್ಲ, ಇನ್ನೂ ಸುಮಾರು ಪೋಸ್ಟ್ಗಳಿರುತ್ತೆ. ಅವರವರು ಯಾವ ಥರ ಎಕ್ಸಾಮ್ ಬರೀತಾರೋ ಅದ್ರ ಮೇಲೆ ಅವರ ಕೆಲಸ ಆಗಿರುತ್ತೆ. ಇಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು, ಚಪ್ಪಲಿ ಹೊಲಿಯೋದ್ರಿಂದ ಹಿಡಿದು, ಬಟ್ಟೆ ತೊಳೆಯೋದು, ಐರನ್ ಮಾಡೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಆಫೀಸರ್ವರೆಗೂ ಇಲ್ಲಿ ಕೆಲಸ ಮಾಡೋರಿರ್ತಾರೆ. ಎಲ್ಲರಿಗೂ ಸಹ ಅವರು ಸರ್ಕಾರಿ, ಕೇಂದ್ರೀಯ ಸರ್ಕಾರಿ ನೌಕರದಲ್ಲೇ ಬರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಲಿ, ನಿಮ್ಮ ಮನೆಯ ಅಕ್ಕಪಕ್ಕದವರು ನೆಂಟರಾಗಲಿ, ಯಾರೇ ಆಗಿರಲಿ, ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮ್ಮ ಫೋನಿಗೆ ಬರಬೇಕು ಅಂದರೆ ಆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋಬೇಕು. ಅದರ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದಾಗ. ಸೊ ನಾನು ಹಾಕೋ ಪ್ರತಿಯೊಂದು ವಿಡಿಯೋದಲ್ಲಿ ಈ ಕೆಲಸಕ್ಕೆ ಅಪ್ಲೈ ಮಾಡೋದು ಹೇಗೆ, ಯಾವಾಗ, ಇಲ್ಲಿ ಬಂದಾದಮೇಲೆ ಇಲ್ಲಿ ಟ್ರೈನಿಂಗ್ ಹೇಗಿರುತ್ತೆ, ಇಲ್ಲಿ ಕೆಲಸ ಏನು, ಪ್ರತಿಯೊಂದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ ಏನು, ಫಿಸಿಕಲ್ ಟೆಸ್ಟು ಹೇಗಿರಬೇಕು, ಏನೆಲ್ಲ ಆಗುತ್ತೆ ಪ್ರತಿಯೊಂದನ್ನು ನಾನು ಹಂಚ್ಕೋತೀನಿ. ಹಾಗೆ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಮನೆಯ ಹೆಣ್ಮಕ್ಳಿದಾರಲ್ಲ, ನಿಮಗೆಲ್ಲರಿಗೂ ನಾನು ತುಂಬ ಅಂದರೆ ತುಂಬ ಧನ್ಯವಾದ ಹೇಳ್ತೀನಿ. ಈ ವಿಡಿಯೋನ ನೀವು ಸೆಲೆಕ್ಟ್ ಮಾಡಿದ್ದಕ್ಕೆ. ನಾನು ಈ ವಿಡಿಯೋದಲ್ಲಿ ಮುದ್ದೆ ಮಾಡೋದನ್ನು ಬಿಟ್ಟು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾರಿಗೆಲ್ಲ ಬರೀ ಅಡುಗೆ ಮಾಡೋದ್ರಲ್ಲಿ ಮಾತ್ರ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಅವ್ರು ಇವಾಗಲೇ ಸ್ಕಿಪ್ ಮಾಡಿ ಬೇರೆ ವಿಡಿಯೋನ ನೋಡ್ಕೊಳ್ಳಿ. ನಾನು ನಿಮ್ಮೆಲ್ಲರ ಮನೆ ಮಗಳಾಗಿ, ಅಕ್ಕ ತಂಗಿಯಾಗಿ ಇರಬೇಕು ಅಂತ ಆಸೆ ಪಡ್ತೀನಿ. ಸೊ ದಯವಿಟ್ಟು ನಾನು ನಿಮ್ಮ ಮನೇಲಿ ಒಬ್ಬಳಾಗಿ ಇರಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ನಿಮ್ಮ ಮನೆ ಮಗಳಾಗಿ ಸ್ವೀಕಾರ ಮಾಡಿ, ನಿಮ್ಮ ತಂಗಿಯಾಗಿ, ನಿಮ್ಮ ಸ್ನೇಹಿತೆಯಾಗಿ ನನ್ನನ್ನು ಸ್ವೀಕರಿಸಿ ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ಬರೋ ಎಲ್ಲ ವಿಡಿಯೋಗಳಲ್ಲಿ ಸ್ವಲ್ಪ ನಾನು ತಿಳುವಳಿಕೆನ ಹೇಳ್ತಾ ಹೋಗ್ತೀನಿ ಈ ಜಾಬ್ ಬಗ್ಗೆ, ಹಾಗೆ ನಮ್ಮ ಬಗ್ಗೆ, ಯೋಧರ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಯೋಧರನ್ನು ಯಾರೂ ನೋಡೋಕ್ಕೆ ಸಾಧ್ಯನೇ ಆಗಿಲ್ಲ ಬಿಡಿ. ಗಡೀಲಿರೋ ಯೋಧರನ್ನು
ಅಲ್ಲಿ ಊರಲ್ಲಿ ಯಾರೋ ಕೆಲವೊಬ್ರು ಅಕ್ಕಪಕ್ಕದಲ್ಲಿ ಊರಲ್ಲಿ ಅಥವಾ ಡಿಸ್ಟಿಕಲ್ಲಿ ಎಲ್ಲೋ ಒಬ್ಬರು ಇರ್ತಾರೆ, ನೋಡಿರ್ತಾರೆ, ಕೆಲವೊಂದಿಷ್ಟು ಜನ ನೋಡೇ ಇರೋಕ್ಕಲ್ಲ. ಅಥವಾ ಈ ವಿಡಿಯೋ ನೋಡ್ತಾ ಇರೋರು ಎಷ್ಟೋ ಜನರ ಮನೆಯಲ್ಲಿ, ನಿಮ್ಮ ಮನೇಲೂ ಒಬ್ರು ಯಾರಾದರೂ ಯೋಧರು ಇರ್ಬೋದು. ದಯವಿಟ್ಟು ನಮ್ಮ ದೇಶನ ಪ್ರೀತಿ ಮಾಡಿ ಗೌರವದಿಂದ ನೋಡಿ, ನಮ್ಮ ಸೈನಿಕರನ್ನ ಗೌರವದಿಂದ ನೋಡಿ. ನಾನು ನೆಕ್ಸ್ಟ್ ಬರೋ ಪ್ರತಿಯೊಂದು ವಿಡಿಯೋಗಳಲ್ಲೂ ಏನಾದರೂ ಒಂದು ಮಾಹಿತಿನ ಕೊಡ್ತಾನೆ ಇರ್ತೀನಿ. ಸೊ ನಾನು ಈ ಅಡುಗೆ ಚಾನಲ್ ಅಲ್ಲ ನಂದು, ಮಿಸ್ಸಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಂದು ಅಡುಗೆ ಚಾನಲ್ ಅಲ್ಲ. ನಾನು ನನ್ನ ಈ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸ್ ಇರ್ತವೆ, ತುಂಬ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ ಇರ್ತವೆ. ನಾನು ಈ ಮುದ್ದೆ ರೆಸಿಪಿ ಸೆಲೆಕ್ಟ್ ಮಾಡಿರೋದು ನನ್ನ ವಿಡಿಯೋನ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಮದುವೆ ಆಗಿರೋರು ಮಾತ್ರ ನೋಡ್ತಾರೆ. ಅವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಮಾತು ಅವರಿಗೆ ಮುಂದೆ ನಾನು ಮಾಡೋ ವಿಡಿಯೋಗಳು ಅವ್ರಿಗೆ ರೀಚ್ ಆಗುತ್ತೆ. ಅವ್ರ ಮನೇಲಿರೋ ಅವ್ರ ಮಕ್ಕಳಿಗೆ, ಅವ್ರ ಅಕ್ಕ ತಂಗಿಗೆ, ಅಣ್ಣ ತಮ್ಮಂದ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅದನ್ನು ಚಾಯ್ಸ್ ಮಾಡ್ಕೊಂಡೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.